ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು 9ನೇ ತರಗತಿಯ ವಿಜ್ಞಾನ ಭಾಗ 2ರ ಪಠ್ಯಪುಸ್ತಕದ 12ನೇ ಪಾಠ ಶಬ್ದ ಅಂತ ಇದೆ. ಈ ಶಬ್ದ ಪಠ್ಯದ ಒಳಗಿನ ಪ್ರಶ್ನೆಗಳಿಗೆ ನೋಡೋಣ, ಅಂದರೆ ಪಠ್ಯಾಂಶದ ಪ್ರಶ್ನೆಗಳು ಅಂತ ಹೇಳ್ತಾರೆ. ಆಲ್ರೆಡಿ ಹಿಂದಿನ ಪಾಠದ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ತರಗತಿ ವಿಜ್ಞಾನ ಪ್ರಶ್ನೋತ್ತರ ಅಂತಾನೆ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು ಅಂತ ಹೇಳ್ತಾ ಶುರು ಮಾಡೋಣ. ಶಬ್ದ ಪಾಠದ ಒಳಗಡೆ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು. ಪೇಜ್ ನಂಬರ್ 28ರಲ್ಲಿ ಒಂದು ಪ್ರಶ್ನೆ ಇತ್ತು. ಏನಂದರೆ, ಕಂಪಿಸುವ ವಸ್ತುವಿನಿಂದ ಉಂಟಾದ ಶಬ್ದವು ಮಾಧ್ಯಮದ ಮೂಲಕ ಹೇಗೆ ನಮ್ಮ ಕಿವಿಯನ್ನು ತಲುಪುತ್ತದೆ ಅಂತಕ್ಕಂಥ ಒಂದು ಪ್ರಶ್ನೆ. ಇದ್ರ ಉತ್ತರ ಬರ್ತದೆ, ವಸ್ತುವಿನ ಕಂಪನವು ಮಾಧ್ಯಮದ ಕಣಗಳನ್ನು ಕಂಪಿಸುವಂತೆ ಮಾಡಿದಾಗ ಅವು ತನ್ನ ಪಕ್ಕದ ಕಣಗಳನ್ನು ಕಂಪಿಸುವಂತೆ ಮಾಡ್ತದೆ. 2ನೇ ಪಾಯಿಂಟು, ಈ ಮಾಧ್ಯಮದ ಕಣಗಳು ತಾವಾಗಿಯೇ ಮುಂದಕ್ಕೆ ಚಲಿಸೋದಿಲ್ಲ, ಆದರೆ ಕ್ಷೋಭೆಯನ್ನು ಮುಂದಕ್ಕೆ ಕೊಂಡೊಯ್ಯುತ್ತವೆ. ಆದುದರಿಂದ ಶಬ್ದವು ಮಾಧ್ಯಮದ ಮೂಲಕ ನಮ್ಮ ಕಿವಿಯನ್ನು ತಲುಪ್ತದೆ ಅಂತಕ್ಕಂಥದ್ದು ಪೇಜ್ ನಂಬರ್ 28ರ ಪ್ರಶ್ನೆಗೆ ಉತ್ತರ ಇತ್ತು. ಇನ್ನು ಪೇಜ್ ನಂಬರ್ 29ಕ್ಕೆ ಹೋಗೋಣ. 29ರಲ್ಲಿನೂ ಕೂಡ ನಿಮಗೆ ಏನು ಮಾಡಿದ್ದಾರೆ, ಪ್ರಶ್ನೆಗಳನ್ನು ಕೊಟ್ಟಿದ್ರು. ಅಲ್ಲಿ ಪ್ರಶ್ನೆ ಇತ್ತು, ನಿಮ್ಮ ಶಾಲಾ ಘಂಟೆಯಿಂದ ಶಬ್ದವು ಹೇಗೆ ಉಂಟಾಗುತ್ತದೆ ವಿವರಿಸಿರಿ ಅಂತ ಪ್ರಶ್ನೆ ಇದೆ. ಉತ್ತರ, ಶಾಲಾ ಘಂಟೆಯಿಂದ ಶಬ್ದವು ಮಾಧ್ಯಮದ ಕಣಗಳನ್ನು ಕಂಪಿಸುವಂತೆ ಮಾಡಿದಾಗ ಅವು ತನ್ನ ಪಕ್ಕದ ಕಣಗಳನ್ನು ಕಂಪಿಸುವಂತೆ ಮಾಡ್ತದೆ. ಈ ಕಂಪಿಸುವ ವಸ್ತು ಮುಂದೆ ಚಲಿಸಿದಾಗ ಗಾಳಿಯನ್ನು ತಳ್ಳಿ ಸಂಪೀಡಿಸಿ ಮುಂದೆ ಹೆಚ್ಚು ಒತ್ತಡವಿರುವ ಸಂಪೀಡನ ಭಾಗವನ್ನು ಉಂಟು ಮಾಡ್ತದೆ. ಈ ಕಂಪಿಸುವ ವಸ್ತು ಹಿಂದಕ್ಕೆ ಚಲಿಸಿದಾಗ ಕಡಿಮೆ ಒತ್ತಡವಿರುವ ವಿರಳನ ವಲಯವನ್ನು ಉಂಟು ಮಾಡ್ತದೆ. ಈ ಕಂಪಿಸುವ ವಸ್ತು ವೇಗವಾಗಿ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸಿದಾಗ ಗಾಳಿಯಲ್ಲಿ ಸಂಪೀಡನ ಮತ್ತು ವಿರಳನಗಳ ಸರಣಿಯು ಏರ್ಪಡುತ್ತದೆ. ಮಾಧ್ಯಮದ ಕಣಗಳು ತಾವಾಗಿಯೇ ಮುಂದಕ್ಕೆ ಚಲಿಸೋದಿಲ್ಲ, ಆದರೆ ಕ್ಷೋಭೆಯನ್ನು ಮುಂದಕ್ಕೆ ಕೊಂಡೊಯ್ಯುತ್ತವೆ. ಇದು ಶಾಲಾ ಘಂಟೆಯಿಂದ ಶಬ್ದ ಮಾಧ್ಯಮದಲ್ಲಿ ಪ್ರಸಾರವನ್ನು ಮಾಡುವಂಥ ಪ್ರಕ್ರಿಯೆ ಆಗದ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 2 ಇತ್ತು. ಶಬ್ದದ ತರಂಗಗಳನ್ನು ಯಾಂತ್ರಿಕ ತರಂಗಗಳಿಂದ ಕರೆಯಲು ಕಾರಣ ಏನು? ಉತ್ತರ, ಈ ಶಬ್ದದ ತರಂಗಗಳು ಮಾಧ್ಯಮದ ಕಣಗಳನ್ನು ಕಂಪಿಸುವಂತೆ ಮಾಡ್ತದೆ. ಆದುದರಿಂದ ಈ ಶಬ್ದದ ತರಂಗಗಳನ್ನು ಯಾಂತ್ರಿಕ ತರಂಗಗಳು ಅಂತ ಕರಿತೀವಿ. ಮುಂದಿನ ಪ್ರಶ್ನೆ 3. ನೀವು ಮತ್ತು ನಿಮ್ಮ ಸ್ನೇಹಿತ ಇಬ್ಬರೂ ಚಂದ್ರನ ಮೇಲಿದ್ದರೆಂದು ಭಾವಿಸಿ. ನಿಮ್ಮ ಸ್ನೇಹಿತ ಉಂಟು ಮಾಡುವ ಶಬ್ದವನ್ನು ನೀವು ಕೇಳಿಸಬಲ್ಲಿರಾ ಅಂತಕ್ಕಂಥದ್ದು ಇದೆ. ಉತ್ತರ, ಶಬ್ದ ಒಂದು ಯಾಂತ್ರಿಕ ತರಂಗವಾಗಿದ್ದು ಅದರ ಪ್ರಸರಣೆಗೆ ಮಾಧ್ಯಮದ ಅವಶ್ಯಕತೆ ಇದೆ. ಚಂದ್ರನ ಮೇಲೆ ಯಾವುದೇ ವಾತಾವರಣ ಅಥವಾ ಮಾಧ್ಯಮ ಇಲ್ಲ. ಶಬ್ದ ನಿರ್ವಾತದಲ್ಲಿ ಚಲಿಸೋದಿಲ್ಲ, ಆದ್ದರಿಂದ ಚಂದ್ರನ ಮೇಲೆ ಶಬ್ದವನ್ನು ಕೇಳಲು ಸಾಧ್ಯವಿಲ್ಲ ಅಂತಕ್ಕದ್ದನ್ನು ನೀವುಗಳು ಬರಿಬೇಕಾಗಿತ್ತು. ಇನ್ನು ಮುಂದೆ ಹೋಗೋಣ. ಪೇಜ್ ನಂಬರ್ 34ರಲ್ಲಿ 34ರಲ್ಲಿ ಕೂಡ ಪ್ರಶ್ನೆ ಇತ್ತು. ತರಂಗದ ಯಾವ ಗುಣವು ತಾರಕತೆ ಸ್ಥಾಯಿಗಳನ್ನು ನಿರ್ಧರಿಸ್ತದೆ ಅಂತಕ್ಕಂಥದ್ದು ಪ್ರಶ್ನೆ. ಇಲ್ಲಿ ಪಾಯಿಂಟ್ಸಲ್ಲಿ ಬರಿಬೇಕು. ಮೊದಲನೇದು ತರಂಗದ ಪಾರ ಅಂತ ಬರಿಬೇಕು, ಎರಡನೇದು ಶಬ್ದ ತರಂಗದ ಆವೃತ್ತಿ ಅಂತ ಬರಿಬೇಕು. ತರಂಗದ ಪಾರದಲ್ಲಿ ಏನಿದೆ ಅಂತಂದರೆ ಶಬ್ದದ ತಾರತ್ವವು ಶಬ್ದ ತರಂಗದ ಪಾರದ ಮೇಲೆ ಅವಲಂಬನೆ ಹೊಂದಿದೆ. ತರಂಗದ ಪಾರ ಹೆಚ್ಚಾದಂತೆ ತಾರತ್ವ ಕೂಡ ಹೆಚ್ಚಾಗ್ತದೆ. ಇನ್ನು ಶಬ್ದ ತರಂಗದ ಆವೃತ್ತಿಯಲ್ಲಿ ಬರಿಬೇಕು, ಶಬ್ದದ ಸ್ಥಾಯಿಯು ಶಬ್ದ ತರಂಗದ ಆವೃತ್ತಿಯ ಮೇಲೆ ಅವಲಂಬನೆ ಹೊಂದಿದೆ. ಅಂದರೆ ಶಬ್ದ ತರಂಗದ ಆವೃತ್ತಿ ಹೆಚ್ಚಿದಂತೆ ಶಬ್ದದ ಸ್ಥಾಯಿ ಹೆಚ್ಚಳವನ್ನು ಹೊಂದುತ್ತದೆ. ಪ್ರಶ್ನೆ 2. ಗಿಟಾರ್ ಮತ್ತು ಅಥವಾ ಕಾರಿನ ಹಾರ್ನ್ ಇವುಗಳಲ್ಲಿ ಯಾವುದು ಹೆಚ್ಚಿನ ಸ್ಥಾಯಿಗಳನ್ನು ಹೊಂದಿದೆ? ಉತ್ತರ, ಈ ಗಿಟಾರ್ ಕಾರಿನ ಹಾರ್ನ್ಗಿಂತ ಹೆಚ್ಚು ಸ್ಥಾಯಿಗಳನ್ನು ಹೊಂದಿದೆ. ಕಾರಣ, ಈ ಗಿಟಾರ್ನ ಶಬ್ದದ ಕಂಪನ ಆವೃತ್ತಿ ಕಾರಿನ ಹಾರ್ನ ಆವೃತ್ತಿಗಿಂತ ಹೆಚ್ಚು. ಅಂದರೆ ಈ ಶಬ್ದದ ಸ್ಥಾಯಿಯ ಶಬ್ದದ ತರಂಗದ ಆವೃತ್ತಿಗೆ ನೇರ ಅನುಪಾತದಲ್ಲಿ ಇರ್ತದೆ ಅಂತಕ್ಕಂಥದ್ದು. ಇಷ್ಟು 2 ಪ್ರಶ್ನೆಗಳಿಗೆ ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಇನ್ನು 35ಕ್ಕೆ ಹೋಗೋಣ. ಪೇಜ್ ನಂಬರ್ 35ರಲ್ಲಿನೂ ಕೂಡ ನಿಮಗೆ ಪ್ರಶ್ನೆ ಕೊಟ್ಟಿದ್ರು. ಪ್ರಶ್ನೆ ಇದೆ, ಶಬ್ದ ತರಂಗದ ತರಂಗ ದೂರ, ಆವೃತ್ತಿ, ಕಾಲಾವಧಿ ಮತ್ತು ಪಾರ ಎಂದರೇನು ಅಂತಕ್ಕಂಥದ್ದು ಒಂದು ಪ್ರಶ್ನೆ 35ರಲ್ಲಿ ಕೊಟ್ಟಿದ್ರು. ಉತ್ತರ ಇತ್ತು, 2 ಕ್ರಮಾಗತ ಸಂಪೀಡನಗಳು ಅಥವಾ 2 ಕ್ರಮಾಗತ ವಿರಳನಗಳ ನಡುವಿನ ದೂರವನ್ನು ತರಂಗ ದೂರ ಅಂತ ಕರಿತೀವಿ. ಓಕೆ, ಈ ತರಂಗ ದೂರವನ್ನು ಸಾಮಾನ್ಯವಾಗಿ ಲ್ಯಾಂಬ್ಡಾದಿಂದ ಸೂಚಿಸ್ತಾರೆ. ಅಂದರೆ ತರಂಗ ದೂರದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಆಗದ. ಇದು ತರಂಗ ದೂರ ಇತ್ತು. ಇನ್ನು ಆವೃತ್ತಿ ನೋಡೋಣ. ಆವೃತ್ತಿ ಏನಿದೆ ಅಂದರೆ ಒಂದು ಏಕಮಾನ ಕಾಲದಲ್ಲಿ ಉಂಟಾಗುವ ಆಂದೋಲನಗಳ ಸಂಖ್ಯೆಗೆ ಆವೃತ್ತಿ ಅಂತ
ಅಂದರೆ ಶಬ್ದ ತರಂಗದ ಆವೃತ್ತಿ ಅಂತಾನೆ ಕರಿತೀವಿ. ಈ ಶಬ್ದ ತರಂಗದ ಆವೃತ್ತಿಯನ್ನು ನ್ಯೂದಿಂದ ಸೂಚಿಸ್ತಾರೆ. ಅಂದರೆ ಇದರ ಅಂತಾರಾಷ್ಟ್ರೀಯ ಏಕಮಾನ ಬರ್ತದೆ ಹರ್ಟ್ಸ್. ಇನ್ನು ಮುಂದೆ ತರಂಗ ಕಾಲಾವಧಿ ಬಗ್ಗೆ ನೋಡೋದಾದರೆ ಏನು ಬರಿಬೋದಂದರೆ, ಎರಡು ಕ್ರಮಾನುಗತ ಸಂಪೀಡನಗಳು ಅಥವಾ ವಿರಳನಗಳು ಒಂದು ಸ್ಥಿರ ಬಿಂದುವನ್ನು ದಾಟಲು ತೆಗೆದುಕೊಳ್ಳುವ ಕಾಲಕ್ಕೆ ಶಬ್ದ ತರಂಗದ ಕಾಲಾವಧಿ ಅಂತ ಕರಿತೀವಿ. ಇದನ್ನು ಇನ್ನೊಂದು ಡೆಫಿನೇಷನಲ್ಲಿ ಬರಿಬೋದು, ಒಂದು ಸಾಂದ್ರ ಮಾಧ್ಯಮದಲ್ಲಿ ಪೂರ್ಣ ಆಂದೋಲನವನ್ನು ತೆಗೆದುಕೊಳ್ಳುವ ಕಾಲಕ್ಕೆ ಶಬ್ದ ತರಂಗದ ಕಾಲಾವಧಿ ಅಂತ ಕರಿತೀವಿ. ಇದನ್ನು ಟಿ ಅಕ್ಷರದಿಂದ ಸೂಚಿಸ್ತೀವಿ. ಇದರ ಅಂತಾರಾಷ್ಟ್ರೀಯ ಏಕಮಾನ ಬಂದ್ಬಿಟ್ಟು ಸೆಕೆಂಡ್ ಅಂತ ಹೇಳ್ತೀವಿ. ಇನ್ನು ತರಂಗದ ದೂರದ ಬಗ್ಗೆ ಏನು ಡೆಫಿನೇಷನ್ ಬರಿಬೋದಂದರೆ, ಒಂದು ಮಾಧ್ಯಮದಲ್ಲಿ ನಿಚ್ಚಲ ಸ್ಥಾನದಿಂದ ಎರಡೂ ಕಡೆ ಉಂಟಾಗುವ ಗರಿಷ್ಠ ಪ್ರಮಾಣದ ಕ್ಷೋಭೆಗೆ ತರಂಗದ ಪಾರ ಅಂತ ಕರಿತೀವಿ. ಇದನ್ನು ಎ ಅಕ್ಷರದಿಂದ ಸೂಚಿಸ್ತೀವಿ. ಆಮೇಲೆ ಶಬ್ದಕ್ಕೆ ಸಂಬಂಧಿಸಿದಂತೆ ತರಂಗದ ಪಾರದ ಏಕಮಾನ ಸಾಂದ್ರತೆ ಅಥವಾ ಒತ್ತಡದ ಏಕಮಾನವೇ ಆಗಿದೆ. ಎರಡನೇ ಪ್ರಶ್ನೆ, ಶಬ್ದ ತರಂಗದ ತರಂಗ ದೂರ ಮತ್ತು ಆವೃತ್ತಿಗಳು ಅದರ ಜವದೊಂದಿಗೆ ಹೇಗೆ ಸಂಬಂಧಿಸಿದಿವೆ? ಉತ್ತರ, ಏಕಮಾನ ಕಾಲದಲ್ಲಿ ತರಂಗದ ಸಂಪೀಡನ ಅಥವಾ ವಿರಳನವು ಚಲಿಸಿದ ದೂರವನ್ನು ಶಬ್ದದ ಜವ ಅಂತ ಕರಿತೀವಿ. ಜವ ಫಿ = ಚಲಿಸಿದ ದೂರ ಭಾಗಿಸು ಕಾಲ. ಓಕೆ, ಇದು ಅದ್ರ ಸೂತ್ರ ಇತ್ತು. ಸೊ ಒಟ್ಟಾರೆಯಾಗಿ ಜವ = ತರಂಗ ದೂರ ಇಂಟು ಆವೃತ್ತಿ ಅನ್ನೋದನ್ನು ಪ್ರೂವ್ ಮಾಡಬೇಕಿತ್ತು. ಮುಂದೆ ಒಂದು ಮಾಧ್ಯಮದಲ್ಲಿ ಒಂದೇ ಭೌತ ಸ್ಥಿತಿಯಲ್ಲಿರುವ ಎಲ್ಲ ಆವೃತ್ತಿಗಳಿಗೆ ಶಬ್ದದ ಜವವು ಸ್ಥಿರನೇ ಆಗಿರ್ತದೆ. ಪ್ರಶ್ನೆ 3, ಶಬ್ದ ತರಂಗದ ಆವೃತ್ತಿ 220 ಹರ್ಟ್ಸ್ ಮತ್ತು ಜವ 440 ಮೀಟರ್ ಪರ್ ಸೆಕೆಂಡ್. ಆದರೆ ಈ ಮಾಧ್ಯಮದಲ್ಲಿ ತರಂಗ ದೂರವನ್ನು ಲೆಕ್ಕಿಸಿ. ಏನು ಕೊಟ್ಟಿದ್ದಾರೆ? ಆವೃತ್ತಿ ಅಂದರೆ ಫಿ = 220 ಹರ್ಟ್ಸ್ ಇದೆ. ಜವ ಫಿ = 440 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ನಾವು ಕಂಡುಹಿಡಿಬೇಕಾಗಿದ್ದು ಲ್ಯಾಂಬ್ಡಾ ಅಂದರೆ ತರಂಗ ದೂರ. ಸೊ ತರಂಗ ದೂರ ಅಂದರೆ ಏನದಪ್ಪ ಅಂತಂದ್ರೆ ಅದು ಸೂತ್ರ ಇದೆ. ಅಂದರೆ ಫಿ = ಲ್ಯಾಂಬ್ಡಾ ಫಿ ಅದ, ಬಟ್ ನಾವು ಕಂಡುಹಿಡಬೇಕಾಗಿರೋದು ಲ್ಯಾಂಬ್ಡಾ. ಸೊ ಲ್ಯಾಂಬ್ಡಾ ಕಂಡುಹಿಡಬೇಕಾದ್ರೆ ಫಿ ಅಪಾನ್ ಫಿ ಆಗ್ತದೆ. ಅದನ್ನು 440 / 220 ಅಂತಕ್ಕದ್ದನ್ನು ಭಾಗಿಸಿದರೆ ಸೊ ಉತ್ತರ ನಮಗೆ 2 ಸಿಗ್ತದೆ. ಅಂದರೆ ತರಂಗ ದೂರ ಎಷ್ಟಾಗ್ತದಪ್ಪ ಅಂದರೆ 2m ಅಂತಕ್ಕಂಥದ್ದು ಆಗ್ತದೆ. ಮುಂದಿನ ಪ್ರಶ್ನೆ, ಒಬ್ಬನು ಶಬ್ದದ ಆಕಾರದಿಂದ 450 ಮೀಟರ್ ದೂರದಲ್ಲಿ ಕುಳಿತುಕೊಂಡು 500 ಹರ್ಟ್ಸ್ ಇರುವ ಒಂದು ನಾದವನ್ನು ಕೇಳ್ತಾನೆ. ಆಕಾರದಿಂದ ಎರಡು ಕ್ರಮಾನುಗತ ಸಂಪೀಡನಗಳ ನಡುವಿನ ಕಾಲಾವಧಿ ಎಷ್ಟು? ಉತ್ತರ, ಎರಡು ಕ್ರಮಾನುಗತ ಸಂಪೀಡನಗಳ ಕಾಲಾವಧಿ ತರಂಗದ ಕಾಲಾವಧಿಗೆ ಸಮನೇ ಆಗಿರ್ತದೆ. ಅಂದರೆ ತರಂಗದ ಕಾಲಾವಧಿ ತರಂಗದ ಆವೃತ್ತಿಗೆ ವಿಲೋಮ ಆಗಿರ್ತದೆ. ಅದನ್ನು ಹೀಗೂ ಬರಿತೀವಿ, 1 / 2 = v. therefore t = 1 / v. so there is equal to 1 / 500 = 0.002 s ಅಂತ ಸೆಕೆಂಡ್ ಅಂತ ಬರಿತೀವಿ. ಅಂದರೆ ಆಕಾರದಿಂದ ಎರಡು ಕ್ರಮಾನುಗತ ಸಂಪೀಡನಗಳ ಎಸ್ ಕಾಲಾವಧಿ 0.002 ಸೆಕೆಂಡ್ ಅಂತಕ್ಕಂಥದ್ದು ಉತ್ತರ ಇತ್ತು. ಇನ್ನು 36ಕ್ಕೆ ನಾವೇನು ಮಾಡೋಣ ಅಂತಂದರೆ ಹೋಗೋಣ. ಸೊ ಪ್ರಶ್ನೆ ಸಂಖ್ಯೆ 36ರಲ್ಲಿನೂ ಕೂಡ ಏನಿದೆಪ್ಪ ಅಂತಂದರೆ ತುಂಬಾ ಕ್ವಶನ್ಸ್ಗಳನ್ನು ಅವ್ರು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಎಸ್, ಇಲ್ಲಿ ಬತ್ತು ಶಬ್ದದ ತಾರತ್ವ ಮತ್ತು ತೀವ್ರತೆಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು. ಎಸ್, ಉತ್ತರ ಇದೆ, ಪ್ರತಿ ಸೆಕೆಂಡ್ಗೆ ಏಕಮಾನ ಕ್ಷೇತ್ರದಲ್ಲಿ ಹಾದು ಹೋಗುವ ಶಬ್ದದ ಶಕ್ತಿಯ ಪ್ರಮಾಣವು ಶಬ್ದದ ತೀವ್ರತೆ ಅಂತ ಕರಿತೀವಿ. ಅಂದರೆ ಈ ತಾರತ್ವ ಶಬ್ದಕ್ಕೆ ಕಿವಿಯ ಪ್ರತಿಕ್ರಿಯೆಯ ಅಳತೆಯಾಗಿದೆ. ಶಬ್ದದ ತಾರತ್ವವನ್ನು ಮೂಲವಾಗಿ ಅದರ ಪಾರ ನಿರ್ಧರಿಸ್ತದೆ. ಶಬ್ದದ ಪಾರ ಶಬ್ದದ ತೀವ್ರತೆಯನ್ನು ನಿರ್ಧರಿಸ್ತದೆ ಅಂತಕ್ಕಂಥದ್ದು ಪೇಜ್ ನಂಬರ್ 36 ಪ್ರಶ್ನೆ ಇತ್ತು. ಇನ್ನು ಪೇಜ್ ನಂಬರ್ 36 ಪ್ರಶ್ನೆಯಲ್ಲಿ ಇನ್ನು ಮುಂದೆ ನೋಡೋದಾದರೆ ಇದು ಒಂದು ಪ್ರಶ್ನೆ ಇದೆ. ನಿಗದಿತ ತಾಪದಲ್ಲಿ ಗಾಳಿ, ನೀರು ಅಥವಾ ಕಬ್ಬಿಣ ಈ ಮೂರೂ ಮಾಧ್ಯಮಗಳಲ್ಲಿ ಯಾವುದರಲ್ಲಿ ಶಬ್ದವು ವೇಗವಾಗಿ ಚಲಿಸ್ತದೆ? ಉತ್ತರ, ಈ ಕಬ್ಬಿಣದ ಮಾಧ್ಯಮಗಳಲ್ಲಿ ಶಬ್ದ ವೇಗವಾಗಿ ಚಲಿಸ್ತದೆ. ಕಾರಣ ಶಬ್ದ ದ್ರವ ಮತ್ತು ಅನಿಲಗಳಿಗಿಂತ ಈ ಘನಗಳಲ್ಲಿ ಅತ್ಯಂತ ವೇಗವಾಗಿ ಚಲಿಸ್ತದೆ ಅಂತಕ್ಕದ್ದನ್ನು ಬರಿಬೇಕು. ಇನ್ನು ನೆಕ್ಸ್ಟ್ 38ರಲ್ಲಿ ಒಂದು ಲೆಕ್ಕ ಬಂದಿದೆ. ಇದು ಬಂದ್ಬಿಟ್ಟು ಪೇಜ್ ನಂಬರ್ 38ಅಲ್ಲಿ. ಓಕೆ, ಲೆಕ್ಕ ಏನಿದೆ ಅಂತಂದರೆ, ಈ ಪ್ರತಿಧ್ವನಿ 3 ಸೆಕೆಂಡುಗಳ ನಂತರ ಕೇಳಿಸ್ತದೆ. ಶಬ್ದದ ಜವ 342 ಮೀಟರ್ ಪರ್ ಸೆಕೆಂಡ್. ಆದರೆ ಪ್ರತಿಫಲನದ ಮೇಲ್ಮೈ ಆಕಾರದಿಂದ ಎಷ್ಟು ದೂರದಲ್ಲಿದೆ ಅಂತ ಪ್ರಶ್ನೆ ಇತ್ತು. ಸೊ ಏನು ಕೊಟ್ಟಿದ್ದಾರೆ? ಶಬ್ದದ ಜವ ಫಿ = 342 ಮೀಟರ್ ಪರ್ ಸೆಕೆಂಡ್ ಇದೆ. 342 ಮುಂದೆ ಎಸ್ ಉತ್ತರ ಇರ್ತಕ್ಕಂಥದ್ದು
ಕಾಲ 5 ಸೆಕೆಂಡ್ ಇದೆ, ಚಲಿಸಿದ ದೂರ p ಇಂಟು ಟಿ ಇದೆ. ಸೊ ಟೋಟಲಿ ಅದನ್ನು 346 ಇಂಟು 5 ಮೀಟರ್ ಪರ್ ಸೆಕೆಂಡ್ದಿಂದ ಗುರುತಿಸಿದರೆ 1730 ಆಗ್ತದೆ. ಈ 1730 ಡಿವೈಡೆಡ್ ಬೈ 2ದಿಂದ ನಾವು ಭಾಗಿಸಿದರೆ 865 ಮೀಟರ್ ಆಗ್ತದೆ. ಆ್ಯಕ್ಚುಲಿ ಇದು ಏನಾಗಬೇಕಪ್ಪ ಅಂತಂದರೆ 342 ಆಗಬೇಕು. ಸೊ 342ದಿಂದ ಬರ್ತಂದರೆ 1000 ಟೋಟಲಿ 26 ಆಗ್ತದೆ. 1026 1026 ಆಗಬೇಕು. ಇದು 1026 ಆದ ನಂತರ ಇದನ್ನು 2ರಿಂದ ಭಾಗಿಸಿದಾಗ ಎಷ್ಟಾಗ್ತದಪ್ಪ ಅಂತಂದರೆ ಉತ್ತರ 1026 ಭಾಗಿಸಿದೀವಿ ಅಂತಂದರೆ ಉತ್ತರ 513 ಮೀಟರ್ ಅಂತ ಆಗ್ತದೆ. 513 ಮೀಟರ್ ಅಂತಕ್ಕಂಥದ್ದು ಉತ್ತರ ಇಷ್ಟು ಬರಬೇಕು. ಓಕೆನಾ. ಸೊ ಮುಂದಿನ ಪ್ರಶ್ನೆಗೆ ಹೋಗುವ. ಪ್ರಶ್ನೆ ಇತ್ತು ಸಂಗೀತ ಕಚೇರಿ ಭವನಗಳ ಮೇಲ್ಛಾವಣಿ ವಕ್ರಾಕಾರದಲ್ಲಿರಲು ಕಾರಣವೇನು ಅಂತ ಒಂದು ಪ್ರಶ್ನೆ ಇದೆ. ಇದು ಪೇಜ್ ನಂಬರ್ 40ದಲ್ಲಿರ್ತಕ್ಕಂಥ ಪ್ರಶ್ನೆ 40. ಓಕೆನಾ. ಉತ್ತರ ಶಬ್ದವು ಪ್ರತಿಫಲನದ ನಂತರ ಎಲ್ಲ ಮೂಲೆಗಳಿಗೆ ತಲುಪುವಂತೆ ಈ ಸಂಗೀತ ಕಚೇರಿ ಮತ್ತು ಭವನಗಳಲ್ಲಿ ಯಾವಾಗಲೂ ಮೇಲ್ಛಾವಣಿಯನ್ನು ಏನು ಮಾಡ್ತಾರಪ್ಪ ಅಂದರೆ ವಕ್ರಾಕಾರದಲ್ಲಿ ಕಟ್ಟಿರ್ತಾರೆ. ಇನ್ನು 41ರಲ್ಲಿ ಒಂದು ಪ್ರಶ್ನೆ ಇದೆ. ಇದಿರ್ತಕ್ಕಂಥದ್ದು ಪೇಜ್ ನಂಬರ್ 41. ಏನಿದೆ, ಮನುಷ್ಯನ ಸರಾಸರಿ ಶ್ರವ್ಯದ ವ್ಯಾಪ್ತಿ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ಕಂಪನ ಆವರ್ತಾಂಕ ಶ್ರೇಣಿ 20 ಹರ್ಟ್ಸ್ನಿಂದ 20,000 ಹರ್ಟ್ಸ್ ಶ್ರೇಣಿ ಹೊಂದಿರುವ ಶಬ್ದ ಮಾನವನ ಶ್ರವಣ ಶಬ್ದ ವ್ಯಾಪ್ತಿ ಅಂತ ಕರಿತೀವಿ. ಅಂದರೆ ಈ ಕೆಳಗಿನವುಗಳಲ್ಲಿ ಹೊಂದಿರುವ ಆವೃತ್ತಿಯ ವ್ಯಾಪ್ತಿ ಕೇಳಿದರೆ ಅವಧ್ವನಿ ಮತ್ತು ಶ್ರವಣಾತೀತ ಶಬ್ದ. ಅವಧ್ವನಿ ಅಂದರೆ ವಸ್ತುವಿನ ಕಂಪನದ ಆವೃತ್ತಿ 20 ಹರ್ಟ್ಸ್ಗಿಂತ ಕಡಿಮೆ ಇದ್ದಾಗ ಹೊರಹೊಮ್ಮುವ ಧ್ವನಿ ಅವಧ್ವನಿಯಾಗಿರ್ತದೆ. ಶ್ರವಣಾತೀತ ಧ್ವನಿ ಅಂದರೆ ವಸ್ತು 20,000 ಹರ್ಟ್ಸ್ಗಿಂತ ಅಧಿಕ ಆವೃತ್ತಿಯಲ್ಲಿ ಕಂಪಿಸಿದಾಗ ಹೊಮ್ಮುವ ಧ್ವನಿಗೆ ಏನಂತ ಕರಿತೀವಿ, ಶ್ರವಣಾತೀತ ಧ್ವನಿ ಅಂತ ನಾವೇನು ಮಾಡ್ತೀವಪ್ಪ ಅಂತಂದರೆ ಕರಿತೀವಿ. ಇನ್ನು ಪೇಜ್ ನಂಬರ್ 44ಕ್ಕೆ ಹೋಗೋಣ. ಆ 44ರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಒಂದು ಲೆಕ್ಕವನ್ನು ಅವ್ರು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಇದಿತ್ತು ಪೇಜ್ ನಂಬರ್ 44ರಲ್ಲಿರ್ತಕ್ಕಂಥದ್ದು ಲೆಕ್ಕ ಇತ್ತು. ಹಡಗಿನಿಂದ ಕಳುಹಿಸಲ್ಪಟ್ಟ ಶ್ರವಣಾತೀತ ಶಬ್ದ ಸಮುದ್ರದ ತಳದಿಂದ ಹಿಂತಿರುಗಿ 3.42 ಸೆಕೆಂಡುಗಳ ನಂತರ ಪತ್ತೆ ಆಗ್ತದೆ. ಸಮುದ್ರದ ನೀರಿನಲ್ಲಿ ಶ್ರವಣಾತೀತ ಶಬ್ದದ ಜವ 1531 ಮೀಟರ್ ಪರ್ ಸೆಕೆಂಡ್ ಆದರೆ ಆ ಗುಡ್ಡ ಎಷ್ಟು ದೂರದಲ್ಲಿದೆ ಅನ್ನೋದನ್ನು ಕಂಡುಹಿಡಿಯಬೇಕಾಗಿತ್ತು. ಓಕೆನಾ. ಸೊ ಅದನ್ನು ತಾವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಒಟ್ಟಾರೆ ಲೆಕ್ಕಗಳನ್ನು ಮಾಡೋದು ಇಲ್ಲಿ ನಾನು ಕೊಟ್ಟಿದ್ದೀನಿ. ಸೊ ಕೊಟ್ಟಿರ್ತಕ್ಕಂಥ ಅವಧಿಗಳನ್ನು ಬರ್ಕೊಳ್ತಕ್ಕಂಥದ್ದು, ದತ್ತಾಂಶಗಳನ್ನು ಬರಿಬೇಕು. ಓಕೆನಾ. ಸೂತ್ರ ಇದೆ. ಸೊ ಸೂತ್ರ ಹಾಕಿದ ನಂತರ ತಾವೇನು ಮಾಡಬೇಕಪ್ಪ ಅಂತಂದರೆ ಇಷ್ಟು ಕಂಡುಹಿಡಿದ ನಂತರ ಸೊ ಟೋಟಲಿ ಉತ್ತರ ಎಷ್ಟು ಬರಬೇಕು, 2618 ಮೀಟರ್ ಅಥವಾ 2.62 ಕಿಲೋಮೀಟರ್ ದೂರದಲ್ಲಿದೆ ಅಂತಕ್ಕಂಥ ಉತ್ತರ ಅಲ್ಲಿ ಬರಬೇಕು ಅಂತಕ್ಕಂಥದ್ದು ಇತ್ತು. ಇಷ್ಟಿತ್ತು ಸ್ನೇಹಿತರೆ 9ನೇ ತರಗತಿಯ ವಿಜ್ಞಾನದ ಭಾಗ 2ರ ಪಠ್ಯಪುಸ್ತಕದ 12ನೇ ಪಾಠ ಶಬ್ದದಲ್ಲಿ ಪಾಠದ ಒಳಗಿನ ಪ್ರಶ್ನೋತ್ತರಗಳನ್ನು. ಸೊ ನಾನು ಸಿಗ್ತೀನಿ ಮತ್ತೆ ನಿಮಗೆ ಇದೇ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳ